ನಾವು ನೀವೆಲ್ಲರೂ ಸಹಿತ ಫಸ್ಟು ಶ್ರದ್ಧಾಭಕ್ತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಎರಡೂ ನಿಮ್ಮ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ 11 ಸರ್ತಿ ಗಣಪತಿ ಮಂತ್ರ ಹೇಳ್ತಾ ಹೇಳ್ತಾ ಚಪ್ಪಾಳೆ ಶಬ್ದನೂ ಬಳ್ಳಾರಿಯ ಮೂಲ ಮೂಲೆಗೂ ಕೇಳಿಸಬೇಕು. ಮೇಲ್ಭಾಗದಲ್ಲಿ ನಿಂತಿರ್ತಕ್ಕಂಥ ಬಿಲ್ಡಿಂಗುಗಳ ಮೇಲೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನಿಂತಿದ್ದಾರೆ. ನಿಮ್ಮನ್ನು ನೋಡ್ಲಿಕ್ಕೆ ನಿಜಕ್ಕೂ ನನಗೆ ಎಷ್ಟು ಸಂತೋಷ ಅಂದರೆ, ನಾನು ನಿಜಕ್ಕೂ ಬಹಳ ಅದೃಷ್ಟವಂತನೇ ಸರಿ. ಇವತ್ತು ನಿಮ್ಮ ಈ ಆನಂದ್ ಗುರುಜಿ ನೋಡಲಿಕ್ಕೆ ಇಷ್ಟು ಕಾತುರದಿಂದ ಇಷ್ಟು ಆತುರದಿಂದ ಬಂದಿದ್ದೀರಲ್ಲ, ನನ್ನ ಇನ್ನು 7 ಜನ್ಮ ಎತ್ತರೂ ಸಹಿತ ನಿಮ್ಮ ಈ ಋಣವನ್ನು ನಾನು ತೀರಿಸಲಿಕ್ಕೆ ಆಗೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ಭುವನೇಶ್ವರಿಗೆ, ಸಿದ್ಧಿ ವಿನಾಯಕನಿಗೆ, ಕನಕ ದುರ್ಗಾಗೆ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನ್ ಉಪಮಶ್ರವಸ್ತವಂ. ಭದ್ರಂ ಪಶ್ಯಮಾಕ್ಷಪರ್ಯತ್ರಾಃ ಶರೀರಂಗೇ ಸ್ತುಷ್ಟವಾಗುಂ ಸ್ವಸ್ತನೋಭಿಃ. ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕಷ್ಟು ಹೊತ್ತಿನಿಂದ ಕೂತಿದ್ದೀರಿ. ಕೂತಿದ್ದರ ಪ್ರಮೇಯ ನಮ್ಮ ನರನಾಡಿಗಳು ಎಲ್ಲವೂ ಸ್ತಬ್ಧವಾಗಿಬಿಟ್ಟಿರುತ್ತೆ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ನನ್ನ ಕಾರ್ಯಕ್ರಮ ನೋಡೋರು ಒಳ್ಳೆಯದಾಗಲಿ. ಈಗೆಲ್ಲರೂ ಸಹಿತ 11 ಸರ್ತಿ ಜೋರಾಗಿ ಚಪ್ಪಾಳೆ ಬಾರಿಸ್ಬೇಕು. ಯಾವುದಕ್ಕೋಸ್ಕರ ಗೊತ್ತಾ? ಇಷ್ಟು ದೊಡ್ಡ ಗಣಪತಿ ಕೊಡಿಸಿರೋದಕ್ಕೋಸ್ಕರ 11 ಸರ್ತಿ ಜೋರಾಗಿ ಚಪ್ಪಾಳೆ ಶಬ್ದ ಬರಬೇಕು. ಬಿಲ್ಡಿಂಗನ ಮೇಲಿರ್ತಕ್ಕಂಥವ್ರು ಜೋರಾಗಿ ಚಪ್ಪಾಳೆ ಬರಲಿಲ್ಲ, ಶಬ್ದ ಕೇಳಿಸ್ತಾ ಇಲ್ಲ ನನಗೆ. ಬಿಲ್ಡಿಂಗ್ ಮೇಲಿರೋರು ಕೈ ಜೋರಾಗಿ ನೆಟ್ಟಿಗೆ ಮೇಲೆ ಕೆತ್ತಿ. ಇಷ್ಟು 45 ಅಡಿ ಗಣಪತಿನೇ ಕೂಡಿಸಿರ್ಬೇಕಾದ್ರೆ ನೀವು ಕೈ ಮೇಲೆತ್ತಿ ಒಂದು ಚಪ್ಪಾಳೆ ಬಾರಿಸ್ತೀರ ಅಂದರೆ ಹೇಗಪ್ಪ? ಆನಂದ್ ಗುರುಜಿಗೆ ಇಷ್ಟವಾಗೋದು ಏಕೈಕವಾದಂಥ ಒಂದು ಶಬ್ದ ಅಂದರೆ ಈ ಚಪ್ಪಾಳೆ ಶಬ್ದ. ನಿಮ್ಮ ಈ ಕೈಗಳು ಘಟ ಸರ್ಪದಂತಿರಬೇಕು. ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ತುಲಾ ರಾಶಿಯಿಂದ ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಯೋಗದಿಂದ ಭಾಳ ವಿಶೇಷವಾದಂತಹ ಮನಸ್ಥಿತಿ, ಶಾಂತಿಯುತವಾದಂತಹ ಕಾಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ವಾಸ್ತುಗೃಹದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಗಳು ಮಾಡಬೇಕು ಅಥವಾ ಇನ್ನೇನಾದ್ರು ಹೊಸದಾಗಿ ಒಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕು, ಹೀಗೆ 10 ಹಲವಾರು ಥರ ಆಲೋಚನೆಗಳು ನಿಮ್ಮದಾಗಿರುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲೂ ಸಾಕಷ್ಟು ಬೆಳಕನ್ನು ಕಾಣುವಂತಹ ದಿನ. ಹಾಗೆ ತುಲಾ ರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು, ಮನಸ್ಸಿಗೆ ಸಮಾಧಾನ ತಂದುಕೊಳ್ಬೇಕು. ಇಲ್ಲದ್ದನ್ನು ಆಸೆ ಪಡ್ತಕ್ಕಂಥದ್ದಾಗಲಿ ಅಥವಾ ಮತ್ಯಾವುದ್ರ ಬಗ್ಗೆನೋ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮಾಡುವ ಕೆಲಸದಲ್ಲಿ ಯಶಸ್ಸು ಕಾಣದಿರತಕ್ಕಂಥದ್ದಾಗಲಿ, ಇಂಥೆಲ್ಲ ಸಮಸ್ಯೆಗಳು ಇವತ್ತು ಮಾಧ್ಯಾಹ್ನಿಕ 3 ಗಂಟೆವರೆಗೂ ನಿಮಗೆ ಬಹಳಷ್ಟು ನೋವಾಗಬಹುದು. 3 ಗಂಟೆಯ ನಂತರ ಸಾಕಷ್ಟು ಬದಲಾವಣೆಯನ್ನು ಕಾಣುವಂಥ ದಿನ ಇವತ್ತಿನ ಈ ಶುಭ ದಿನ. ಇವತ್ತು ಸಾಧ್ಯವಾದರೆ ಸಂಧ್ಯಾ ಕಾಲದಲ್ಲಿ ದೇವಿಯ ದರ್ಶನ ಮಾಡಿ ಬನ್ನಿ. ತುಲಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕಂದು ಬಣ್ಣದ ಆಕಳಿಗೆ, ಕಂದು ಬಣ್ಣದ ಹಸುವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ನೀವು ಮಾಡಲೇಬೇಕು.
ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಗೋಸ್ಕರ ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಕೈಯಿಂದ ಒಂದಿಷ್ಟು ಸಿಹಿ ಪದಾರ್ಥಗಳನ್ನು ಮಕ್ಕಳಿಗೆ ಹಂಚುವಂಥದ್ದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 15 ನಿಮಿಷದೊಳಗಾಗಿ 12ರಿಂದ 1 ಗಂಟೆ 15 ನಿಮಿಷದೊಳಗಾಗಿ ಸಾಧ್ಯವಾದರೆ ಶ್ವಾನಗಳಿಗೆ ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಿಗೂ ಅಥವಾ ನಿಮ್ಮ ಸಾಕು ಪ್ರಾಣಿಗಳಿಗೂ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಬಂದೊದಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ನೀವು ಪಾರಾಗಬಹುದು. ಅದರಿಂದ ಸಾಧ್ಯವಾದಷ್ಟು ಇವತ್ತು ಶ್ವಾನಗಳಿಗೆ ಒಂದಿಷ್ಟು ಅನ್ನಹಾರ ಅಥವಾ ಏನಾದರೂ ಬಿಸ್ಕೆಟ್ಸು ಇಂಥವನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಯಾವುದೇ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕ ಎದುರಾಗುವಂತಹದ್ದು, ನಿಮ್ಮ ಜೊತೆ ಇರ್ತಕ್ಕಂಥವ್ರ ಆಡುವಂತಹ ಮಾತುಗಳು, ಆ ನಿಂದನೆಯ ಮಾತುಗಳಿಂದಲೇ ಸಾಕಷ್ಟು ಮನನೋಯುವಂಥದ್ದು, ಇಂತಹ ಪರಿಸ್ಥಿತಿ ಎದುರಾಗೋದರಿಂದ ಸಾಧ್ಯವಾದರೆ ಕಬ್ಬಿನ ಹಾಲನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ಕೊಡಿಸೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಖಂಡಿತ ಮಾತಾಡಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮೋಹನ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಚನ್ನಪಟ್ಟಣ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಮಗ ಇದ್ದಾರಮ್ಮ ಜೊತೆಲಿ? ಇಲ್ಲಪ್ಪ, ಕೆಲ್ಸಕ್ಕೆ ಹೋಗಿದ್ದಾನೆ ಅವನು. ಸರಿಮ್ಮ, ಮಾತಾಡಿ ನೀವೇ ಗುರುಜಿ ಹತ್ರ. ಹಲೋ. ಹಲೋ, ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಅವ್ನ ಡೇಟ್ ಆಫ್ ಬರ್ತ್ 4/1/80. 4/1/80. ಇದು ಯಾವುದಕ್ಕೂ ಉತ್ತರ ನನ್ನ ಹತ್ರ ಇಲ್ಲ. ಯಾಕೆಂದ್ರೆ ನನಗೆ ವ್ಯಕ್ತಿ ನನ್ನ ಮಾತಾಡಿದ್ರೆ ಅಥವಾ ಆತನ ಫೋಟೋ ನನ್ನ ಮುಂದೆ ಇದ್ದರೆ ಆಗಷ್ಟೇ ನಿಮ್ಮ ವಿಚಾರವನ್ನು ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಆದರೂ ಏನು ವಿಚಾರ ತಿಳ್ಕೊಬೇಕಮ್ಮ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಇಂತಹ ವಿಚಾರಗಳೇನಿದ್ರು ನಾವು ಸ್ಪಷ್ಟೀಕರಿಸಿ ನಾವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಅವ್ರನ್ನೇ ಮಾತಾಡಿದ್ರೆ ಅಥವಾ ಅವರ ಕಣ್ಣಿನ ರೇಖೆ ನಮ್ಮ ಹತ್ರ ಇದ್ದರೆ ನಾನು ತಿಳಿಸೋದ್ರಲ್ಲಿ ಅರ್ಥ ಇದೆ. ಯಾಕೆಂದರೆ ಇಲ್ಲಿ ನಾವು ಯಾವುದೇ ಲ್ಯಾಪ್ಟಾಪ್ ಇಟ್ಕೊಂಡಿಲ್ಲ ಅಥವಾ ಅದಕ್ಕೆ ಬೇಕಾದಂತಹ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತು ಟೈಮು ಅದನ್ನು ಆ ಕ್ಷಣಕ್ಕೆ ಬೇಕಾದಂತಹ ಪಂಚಾಂಗ ಶಾಸ್ತ್ರ ಪ್ರಕಾರ ನೋಡುವಂಥ ಕ್ರಮ ಇಲ್ಲಿಲ್ಲ. ಅದರಿಂದ ಸಾಧ್ಯವಾದಷ್ಟು ಮತ್ತೊಮ್ಮೆ ತಮ್ಮ ಪ್ರಯತ್ನ ಇರಲಿ. ತಾವು ಇನ್ನೊಂದ್ಸತಿ ಮಗ ಮನೆಯಲ್ಲಿದ್ದಾಗೆ ಒಂದ್ಸತಿ ಪ್ರಯತ್ನ ಪಡಿ. ಖಂಡಿತ ನಾನು ನಿಮ್ಮನ್ನು ಮಾತಾಡ್ತೇನೆ. ಒಳ್ಳೆಯದಾಗಲಿ. ಚನ್ನಪಟ್ಟಣದಿಂದ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವೀಕ್ಷಕರಿಗೆ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ 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 ಹಲೋ, ನಮಸ್ತೆ ಮಾ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ. ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ ಮಾ. ಹಲೋ, ಹೆಸರು ಬೇಡ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಳಗಾವಿಯಿಂದ. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಹಾ, ಮಾಡಿದ್ದೀನಿ. ಸರಿಮ್ಮ, ಮಾತಾಡಿ. ಹಲೋ ಹಲೋ, ನನ್ನ ಬಗ್ಗೆನೇ ಮಾತಾಡಬೇಕು. ನೀವಿಲ್ಲಿಲ್ಲ, ನೀವು ಟಿವಿ ಒಳಗೆ ಇದ್ದೀರಿ. ನಾನು ಟಿವಿ ಹೊರಗಡೆ ನಿಂತು ಮಾತಾಡ್ತಾ ಇದ್ದೇನೆ ಈಗ. ಇಲ್ಲ, ಬಂದ್ ಮಾಡಿದ್ದೀನಿ. ಮಾತಾಡಿಮ್ಮ. ಹೇಳಿ ತಾಯಿ. ಹಲೋ, ಮಾತಾಡಮ್ಮ. ಹಲೋ ಹಲೋ. ಓಹೋ, ಇನ್ನೂ ಹೊರಗೆ ಬಂದಿಲ್ಲ. ಹಲೋ ಹಲೋ. ಇನ್ನೊಂದ್ಸತಿ ಹಲೋ ಅಂದರೆ ಕೋರ್ಟಲ್ಲಿ 3 ಸತಿ ಕರೆದು ಸ್ಟಾಪ್ ಆಗೋಗ್ಬಿಡುತ್ತೆ. ಫೋನ್ ಕರೆನೇ ಕಟ್ ಆಗೋಗ್ಬಿಡುತ್ತಮ್ಮ. ಹಲೋ ಆಗೋಯ್ತಮ್ಮ. ಅಷ್ಟೇ ವೀಕ್ಷಕರೇ, ಅದಕ್ಕೆ ನಾವು ಹಲೋ ಹಲೋ. ನಿಮ್ಮ ಹೆಸರು ಹೇಳಿಮಾ. ಹಲೋ, ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ಹಾ, ಕೇಳಿಸ್ತಿದೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಇಂದು ಅಂತ. ಏನು ಹೇಳಿದ್ರಿ? ನನ್ನ ಹೆಸರು ಇಂದು ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡಿದ್ದೀನಿ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಟಿವಿ ವಾಲ್ಯೂಮ್ 0 ಅಲ್ಲಿ ಇಟ್ಬಿಡಿ. ಮಾತಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ ಹಲೋ, ಇಂದು ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಾನು ಅರ್ಧದಲ್ಲೇ ಓದನ್ನ ನಿಲ್ಸಿದ್ದೀನಿ.